ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್. ಈ ಒಂದು ಕ್ಲಾಸಲ್ಲಿ ಅಥವಾ ಈ ಒಂದು ಸೆಷನಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತ ಅಂದರೆ, ನಮ್ಮ ಲಿಥೋಸ್ಪಿಯರ್ ಅನ್ನೋ ಸಿಲೆಬಸ್ನ ಅಡಿಯಲ್ಲಿ ರಾಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರಲ್ವಾ. ಸೊ ರಾಕ್ಸ್ ಮತ್ತು ವೆದರಿಂಗ್ ಆಫ್ ರಾಕ್ಸು, ಈ ಒಂದು ಭಾಗದಲ್ಲಿ ರಾಕ್ಸ್ಗಳನ್ನು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅಥವಾ ಶಿಲೆಗಳನ್ನು, ಸೊ ಅವುಗಳ ರಚನೆಯ ಆಧಾರದ ಮೇಲೆ ಅಥವಾ ಅವುಗಳ ಒಂದು ಫಾರ್ಮೇಷನ್ನ ಆಧಾರದ ಮೇಲೆ ಬೇರೆ ಬೇರೆ ವಿಧಗಳಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಯಾವ್ಯಾವುದು ಅಂತ ಹೇಳಿದರೆ, ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟ್ರಿ ರಾಕ್ಸ್ ಆ್ಯಂಡ್ ಮೆಟಾಮಾರ್ಫಿಕ್ ರಾಕ್ಸ್ ಅಥವಾ ಅಗ್ನಿಶಿಲೆ, ಸಂಚಯ ಶಿಲೆ ಮತ್ತು ರೂಪಾಂತರ ಶಿಲೆಯಾಗಿ 3 ಭಾಗಗಳಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಓಕೆ, ಸೊ ನಾವು ಡೀಟೈಲ್ಡ್ ಆಗಿ ರಾಕ್ಸ್ನ ಸ್ಟಡಿ ಮಾಡೋಕೆ ಮುಂಚೆ ನಮಗೆ ಸ್ವಲ್ಪ ರಾಕ್ಸ್ ಸೈಕಲ್ ಅಂತ ಅಂದ್ರೆ ಏನು, ಯಾವುದರಿಂದ ಯಾವ್ದು ಫಾರ್ಮೇಷನ್ ಆಗುತ್ತೆ, ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಎಕ್ಸಾಮಿಗೆ ಅಗೈನ್ ಅತ್ಯಂತ ಒಂದು ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಟಾಪಿಕ್ಕು, ದಟ್ ಈಸ್ ರಾಕ್ ಆ್ಯಂಡ್ ರಾಕ್ ಸೈಕಲ್. ಓಕೆ, ಸೊ ರಾಕ್ಸಲ್ಲಿ ನಾವು ಟೈಪ್ಸ್ ಆಫ್ ರಾಕ್ಸ್ ನೋಡೋದಾದರೆ, ಒಂದು ಇಗ್ನಿಯಸ್ ರಾಕ್ ಅಥವಾ ಅಗ್ನಿಶಿಲೆ, ನೆಕ್ಸ್ಟು ಸೆಡಿಮೆಂಟ್ರಿ ರಾಕ್ ಅಥವಾ ಸಂಚಯ ಶಿಲೆ, 3ನೇದು ಮೆಟಾಮಾರ್ಫಿಕ್ ರಾಕ್ ಅಥವಾ ರೂಪಾಂತರ ಶಿಲೆ. ನೀವು ಇದನ್ನು ಇಮೇಜಿಂದ ಕೂಡ ನೋಡ್ಬೋದು. ಸೊ ಇದನ್ನು ನಾವು ಒಂದೊಂದೇ ಭಾಗಗಳಾಗಿ ಅಥವಾ ಪ್ರತಿಯೊಂದು ರಾಕ್ನು ಕೂಡ ಡಿಕೋಡ್ ಮಾಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್ ಈಸ್ ಇಗ್ನಿಯಸ್ ರಾಕ್ಸ್. ಓಕೆ, ಇಗ್ನಿಯಸ್ ರಾಕ್ಸ್ ಹೋಗೋಕೆ ಮುಂಚೆ ನಾನು ಫಸ್ಟೇ ಒಂದು ರಫ್ ಐಡಿಯಾ ಹೇಳ್ತೀನಿ. ರಾಕ್ ಸೈಕಲ್ನ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ, ಆದ್ರೂ ನಿಮ್ಗೊಂದು ಪಿಕ್ಚರ್ ಮೈಂಡಲ್ಲಿ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮಗೆ ಪ್ರೈಮರಿ ರಾಕ್ಸ್ ಅಥವಾ ಪ್ರಾಥಮಿಕವಾಗಿ ಫಾರ್ಮೇಷನ್ ಆಗುವಂಥದ್ದು ಇಗ್ನಿಯಸ್ ರಾಕ್ಸ್. ಓಕೆ, ಸೊ ಇಗ್ನಿಯಸ್ ರಾಕ್ಸು ಹೊರಗಡೆ ಬಂದಾಗ ಅಥವಾ ಆ ಇಗ್ನಿಯಸ್ ರಾಕ್ಸ್ ಹೆಂಗ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ, ಮ್ಯಾಗ್ಮಾ ಏನಿರುತ್ತೆ, ಈ ಮ್ಯಾಗ್ಮಾ ಫಾರ್ಮೇಷನ್ ಆಗಿ ಅಥವಾ ಈ ಮ್ಯಾಗ್ಮಾದಿಂದ ಬರುವಂಥದ್ದು ಅಗ್ನಿಶಿಲೆ. ನಾವೇನು ಜ್ವಾಲಾಮುಖಿ ಅಥವಾ ಭೂಮಿಯ ಒಳಭಾಗದಲ್ಲಿ ನಾನು ಇವಾಗ ಏನು ಕ್ರಸ್ಟು, ಮ್ಯಾಂಟಲ್ಲು, ಕೋರ್ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋದ್ವಲ್ವಾ, ಅದರಲ್ಲೂ ನಮಗೆ ಮ್ಯಾಂಟಲ್ ಲೇಯರಿಂದ ಏನು ನಮಗೆ ಲಾವಾರಸ ಹೊರ ಬರ್ತಿತ್ತು, ಸೊ ಅದರಿಂದ ಆಚೆ ಬಂದಂಥದ್ದೇ ಇಗ್ನಿಯಸ್ ರಾಕು. ಆ ಇಗ್ನಿಯಸ್ ರಾಕು ವೆದರಿಂಗ್ ಆಗಿ ಅಥವಾ ಎರೋಷನ್ ಆಗಿ ಅಥವಾ ಶಿಥಿಲೀಕರಣ ಅಥವಾ ಶಿಲೆಯು ಬ್ರೇಕ್ ಡೌನ್ ಆಗಿ ಸೆಡಿಮೆಂಟ್ಸ್ಗಳು ಅಥವಾ ಮಣ್ಣಿನ ಕಣಗಳಾಗಿ ಕನ್ವರ್ಟ್ ಆಗಿ ಸೆಡಿಮೆಂಟ್ರಿ ರಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸೆಡಿಮೆಂಟ್ರಿ ರಾಕ್ಸ್ಗೆ ಅತಿ ಹೆಚ್ಚು ತಾಪಮಾನ ಮತ್ತು ಒತ್ತಡಕ್ಕೆ ಒಳಗಾದಾಗ, ಹೈ ಹೀಟ್ ಆ್ಯಂಡ್ ಪ್ರೆಷರ್ಗೆ ಒಳಗಾದಾಗ ಅದು ಮೆಟಾಮಾರ್ಫಿಕ್ ಆಗಿ ಕೂಡ ಕನ್ವರ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದೇ ರೀತಿ ಈವನ್ ಇಗ್ನಿಯಸ್ ರಾಕ್ ಕೂಡ ಹೈ ಹೀಟ್ ಆ್ಯಂಡ್ ಪ್ರೆಷರ್ ಸಿಚುಯೇಷನಲ್ಲಿ ಈವನ್ ಮೆಟಾಮಾರ್ಫಿಕ್ ರಾಕ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದಾಗಿರುತ್ತೆ. ಇದು ಜಸ್ಟ್ ರಾಕ್ ಸೈಕಲ್ನ ನಾವು ಈಗ ನೋಡಿದ್ದೀವಿ. ಇದು ನಿಮಗೆ ಜಸ್ಟ್ ಪಿಕ್ಚರ್ ಮೈಂಡಲ್ಲಿ ಇರಲಿ ಅಷ್ಟೇ. ಮುಂದಿನ ಭಾಗದಲ್ಲಿ ನಾವು ಪ್ರತಿಯೊಂದು ರಾಕ್ನು, ಇಗ್ನಿಯಸ್ ರಾಕ್ಸ್, ಅಗ್ನಿಶಿಲೆಗಳನ್ನ ಡೀಟೈಲ್ಡ್ ಆಗಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ಸ್ಟಡಿ ಮಾಡೋಣ. ದ ವೆರಿ ಫಸ್ಟ್ ಒನ್ ಈಸ್ ಇಗ್ನಿಯಸ್ ರಾಕ್ ಅಥವಾ ಅಗ್ನಿಶಿಲೆ. ಸೊ ಅಗ್ನಿಶಿಲೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಇದು ಫಸ್ಟ್ ಫ್ಯಾಕ್ಟ್ ನಿಮಗೆ ಗೊತ್ತಿರಬೇಕು. ಇಟ್ ಈಸ್ ಫಾರ್ಮಡ್ ಥ್ರೂ ದಿ ಕೂಲಿಂಗ್ ಆ್ಯಂಡ್ ಸಾಲಿಡಿಫಿಕೇಶನ್ ಆಫ್ ಮೋಲ್ಟನ್ ಮ್ಯಾಗ್ಮಾ ಆರ್ ಲಾವಾ. ಅಥವಾ ನಮಗೆ ಏನು ಅರ್ತ್ ಒಳಗಡೆ ನಾವು ನೋಡಿದ್ವಿ ಅಲ್ವಾ, ಮ್ಯಾಂಟಲ್ ಲೇಯರಲ್ಲಿ ನಾವು ನೋಡಿದ್ವಲ್ವಾ ಮ್ಯಾಗ್ಮಾ, ಈ ಮ್ಯಾಗ್ಮಾ ಅಥವಾ ಈ ಒಂದು ಲಾವಾರಸವು ಮೇಲೆ ಬಂದಾಗ ತಣ್ಣಗಾಗಿ ಅಥವಾ ಕೂಲ್ ಡೌನ್ ಆಗಿ ನಿಮಗೆ ಶಿಲೆಗಳಾಗಿ ಫಾರ್ಮೇಷನ್ ಆದರೆ ಅಥವಾ ರಾಕ್ಗಳಾಗಿ ಫಾರ್ಮೇಷನ್ ಆದರೆ ಅದನ್ನು ನಾವು ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ, ಅಗ್ನಿಶಿಲೆ ಅಂತ ಕರಿತೀವಿ. ಓಕೆ, ಇನ್ನೊಂದು ಹೆಸರು ಏನಪ್ಪ ಅಂತ ಅಂದರೆ, ಇವುಗಳು ಪ್ರಾಥಮಿಕ ಶಿಲೆ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಅಂದರೆ, ನಾವು ನೋಡುವಂಥ ಬೇರೆ ಎಲ್ಲ ರಾಕ್ಗಳು ಅಥವಾ ಇನ್ನು ಉಳಿದ ಇತರೆ ಶಿಲೆಗಳೆಲ್ಲವೂ ನಮಗೆ ಇಗ್ನಿಯಸ್ ರಾಕ್ಸಿಂದನೇ ಬಂದಿರುತ್ತೆ. ಆ ಕಾರಣಕ್ಕೆ ನಾವು ಪ್ರೈಮರಿ ರಾಕ್ಸ್ ಅಥವಾ ಇಗ್ನಿಯಸ್ ರಾಕ್ಸ್ಗಳನ್ನು ಪ್ರಾಥಮಿಕ ಶಿಲೆ ಅಂತ ಕೂಡ ಕರಿತೀವಿ. ಆದರೆ ಇನ್ನೂ ಒಂದಷ್ಟು ಫೀಚರ್ಸ್ಗಳನ್ನ ಅಥವಾ ಫ್ಯಾಕ್ಟ್ಗಳನ್ನು ನೋಡೋದಾದರೆ ಅಬೌಟ್ ಇಗ್ನಿಯಸ್ ರಾಕ್ಸ್, ದೇ ಆರ್ ನಾನ್ ಕ್ರಿಸ್ಟಲೈನ್ ಇನ್ ನೇಚರ್ ಆರ್ ದೇ ಮೇ ಬಿ ಈವನ್ ಕ್ರಿಸ್ಟಲೈನ್. ಓಕೆ, ಕ್ರಿಸ್ಟಲೈನ್ ಆದರೂ ಆಗಿರ್ಬೋದು, ನಾನ್ ಕ್ರಿಸ್ಟಲೈನ್ ಕೂಡ ಆಗಿರ್ಬೋದು. ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ಇಗ್ನಿಯಸ್ ರಾಕ್ಸ್ ಇಸ್ ದೇ ಆರ್ ನಾಟ್ ಹ್ಯಾವಿಂಗ್ ಫಾಸಿಲ್ಸ್ ಅಥವಾ ಪಳೆಯುಳಿಕೆ ಇರೋದಿಲ್ಲ. ಸೊ ಕಾರಣ ಹೇಳ್ಬೋದಾ ಯಾರಾದರೂ? ಸೊ ನಾವಿವಾಗ ಇಗ್ನಿಯಸ್ ರಾಕ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ವಿ. ಇದು ಮ್ಯಾಗ್ಮಾ ಅಥವಾ ಮೋಲ್ಟನ್ ಮ್ಯಾಗ್ಮಾದಿಂದ ಅಥವಾ ಕುದಿತಾ ಇರುವಂಥ ಮ್ಯಾಗ್ಮಾ ಅಥವಾ ಲಾವಾ ರಸವು ತಣ್ಣಗಾದ ಮೇಲೆ ಆಗುವಂಥದ್ದು ಇಗ್ನಿಯಸ್ ರಾಕ್ಸು. ಹಂಗಿದ್ರೆ ಇಲ್ಲಿ ಪಳೆಯುಳಿಕೆ ಸಿಗೋಕ್ಕೆ ಚಾನ್ಸ್ ಇದೆಯಾ? ಇಷ್ಟೊಂದು ಹೈ ಟೆಂಪರೇಚರ್ ಮೇಲೆ ಯಾವುದಾದ್ರೂ ಅವಶೇಷಗಳು ಅಥವಾ ಜೀವಿಗಳು ಉಳಿದಿರೋಕ್ಕೆ ಚಾನ್ಸ್ ಇರುತ್ತಾ? ಸುಟ್ಟೋಗ್ಬಿಡುತ್ತೆ, ಸುಟ್ಟು ಕರಕಲಾಗಿರುತ್ತೆ ಅಲ್ವಾ, ಉಳಿಯೋಕ್ಕೆ ಚಾನ್ಸ್ ಇಲ್ಲ, ಜೀವಿ ಬದುಕೋಕ್ಕೆ ಚಾನ್ಸ್ ಇರಲ್ಲ ಇದ್ರ ಮೇಲೆ. ಸೊ ಆ ಕಾರಣಕ್ಕೆ ಈ ಇಗ್ನಿಯಸ್ ರಾಕ್ಸ್ಗಳಲ್ಲಿ ನಮಗೆ ಯಾವುದೇ ಪಳೆಯುಳಿಕೆ ಸಿಗಲ್ಲ. ಅತಿ ಹೆಚ್ಚು
ಟೆಂಪ್ರೇಚರ್ ಇರೋದ್ರಿಂದ, ಸೊ ಈಗ ಕ್ವಿಕ್ಕಾಗಿ ನೋಡೋದಾದರೆ ಇಗ್ನಿಯಸ್ ರಾಕ್ಸ್ ಹೆಂಗೆ ಬಂತು ಅಂದರೆ, ನಾವು ಲೋವರ್ ಲೇಯರ್ಸಲ್ಲಿ ಏನು ಮ್ಯಾಗ್ಮಾ ಅಂತ ನೋಡಿದ್ವಿ, ಆ ಮ್ಯಾಗ್ಮಾ ಅಥವಾ ಆ ಮೋಲ್ಟನ್ ಮ್ಯಾಗ್ಮಾ ತಣ್ಣಗಾದ ನಂತರ ಮೇಲೆ ಬಂದಾಗ, ಓಕೆ, ಸೊ ಆ ಫಾರ್ಮೇಷನ್ ಆಗುವಂಥದ್ದು ಅದನ್ನು ನಾವು ಏನಂತ ಕರಿತೀವಿ, ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಎಗೇನ್ ಇಗ್ನಿಯಸ್ ರಾಕ್ಸಲ್ಲಿ 2 ವಿಧಗಳು. ಓಕೆ, ಯಾವ್ಯಾವುದು ಅಂದರೆ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್, ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್. ಅಂತಃಸರಣ ಅಗ್ನಿಶಿಲೆಗಳು, ಬಾಹ್ಯ ಸರಣ ಅಥವಾ ಬಾಹ್ಯ ಅಗ್ನಿಶಿಲೆಗಳು. ಏನು ಡಿಫ್ರೆನ್ಸು ಇಂಟ್ರೂಸಿವ್ಗೂ ಎಕ್ಸ್ಟ್ರೂಸಿವ್ಗೂ? ವೆರಿ ಸಿಂಪಲ್. ಓಕೆ, ಸಿ, ಏನಾದರೂ ನಾವಿವಾಗ ಇದ್ರ ಆರಿಜಿನ್ನ ನಾವು ನೋಡಿದ್ವಿ, ಯಾವ ರೀತಿ ಆರಿಜಿನ್ ಆಗ್ತಾ ಇದೆ ಅಂತ ನಾವು ನೋಡಿದ್ವಿ, ಹೌದಲ್ವಾ? ಸಿ, ಅರ್ತ್ ಕ್ರಸ್ಟಲ್ಲಿ ಅಥವಾ ನಿಮಗೆ ಲೋವರ್ ಲೆವೆಲ್ ಅಥವಾ ಈ ಮ್ಯಾಂಟಲಿಂದ ಬರಬೇಕಾದಾಗ ಈ ರಾಕ್ಸ್ಗಳು ಒಳಗಡೆನೇ ಏನಾದರೂ ಕೂಲಾಗಿ ಸಾಲಿಡಿಫೈ ಆದರೆ, ಮೇಲ್ ಬರದಂತೆ ಒಳಗಡೆನೇ ನಿಮಗೆ ಕೂಲಾಗಿ ಸಾಲಿಡಿಫೈ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಥವಾ ಅಂತಃಸರಣ ಅಗ್ನಿಶಿಲೆಗಳು ಅಂತ ಕರಿತೀವಿ. ದೇ ಕೂಲ್ಸ್ ಸ್ಲೋಲಿ ಇನ್ಸೈಡ್ ದಿ ಅರ್ತ್. ಓಕೆ, ಅಥವಾ ಈ ಒಳಗಡೆನೆ ಅಥವಾ ಸ್ಲೋ ಆಗಿ ಕೂಲ್ ಆಗೋದ್ರಿಂದ ದೇ ವಿಲ್ ಆಲ್ಸೋ ಫಾರ್ಮ್ ದಿ ಲಾರ್ಜ್ ಕ್ರಿಸ್ಟಲ್ಸ್. ಓಕೆ, ಸೊ ಎಕ್ಸಾಂಪಲ್ ನೋಡೋದಾದ್ರೆ ಗ್ರಾನೈಟ್. ಓಕೆ, ಗ್ರಾನೈಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಥವಾ ಅಂತಃಸರಣ ಅಗ್ನಿಶಿಲೆಗಳಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಸೊ ಗೊತ್ತಾಯ್ತಾ? ಸೊ ಫಸ್ಟು ಇಗ್ನಿಯಸ್ ರಾಕ್ಸ್ ಹೆಂಗ್ ಫಾರ್ಮೇಷನ್ ಆಯಿತು ಅಂತ ಅಂದರೆ, ಇಟ್ ಈಸ್ ಫಾರ್ಮ್ಡ್ ಬೈ ಕೂಲಿಂಗ್ ಅಂಡ್ ಸಾಲಿಡಿಫಿಕೇಶನ್ ಆಫ್ ಮೋಲ್ಟನ್ ಮ್ಯಾಗ್ಮಾ ಅಥವಾ ಲಾವಾರಸವು ತಣ್ಣಗಾಗಿ ಗಟ್ಟಿಯಾದ ನಂತರ ಫಾರ್ಮೇಷನ್ ಆಗಿರೋದು ಇಗ್ನಿಯಸ್ ರಾಕ್ಸ್. ಓಕೆ, ಸೊ ಇಗ್ನಿಯಸ್ ರಾಕ್ಸ್ಗಳಲ್ಲಿ ಅತಿ ಹೆಚ್ಚು ಟೆಂಪ್ರೇಚರ್ ಇರೋದ್ರಿಂದ ನಮ್ಗೆ ಯಾವುದೇ ಫಾಸಿಲ್ಸ್ಗಳು ಕಂಡು ಬರೋದಿಲ್ಲ. ಇಗ್ನಿಯಸ್ ರಾಕ್ಸ್ಗಳಲ್ಲಿ ಯಾಕೆ ಇಗ್ನಿಯಸ್ ರಾಕ್ನ ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ ಅಂತ ಅಂದರೆ, ನಾವು ನೋಡುವಂಥ ಬೇರೆ ಎಲ್ಲ ರಾಕ್ಸ್ಗಳಿಗೂ ಕೂಡ ಇದು ಮೂಲವಾಗಿರುತ್ತೆ ಅಥವಾ ಇದರಿಂದ ಫಾರ್ಮೇಷನ್ ಆಗಿರುತ್ತೆ. ಆ ಕಾರಣಕ್ಕೆ ಇದನ್ನು ನಾವು ಏನೋ ಪ್ರೈಮರಿ ರಾಕ್ಸ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಟೈಪ್ಸ್ ಯಾವುದು? ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್, ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್. ಸೊ ಏನು ವಿಧಗಳು? ಈ ಒಂದು ಮೋಲ್ಟನ್ ಮ್ಯಾಗ್ಮಾ ಅಥವಾ ಲಾವಾರಸವು ಕರಗಿ ತಣ್ಣಗಾಗಬೇಕಾದ್ರೆ ಒಳಗಡೆನೇ ಏನಾದರೂ ತಣ್ಣಗಾಗಿ ಫಾರ್ಮೇಷನ್ ಆದರೆ ಅದನ್ನ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಹೊರಗಡೆ ನಮಗೆ ಕಾಂಟಿನೆಂಟಲ್ ಕ್ರಸ್ಟ್ ಫಾರ್ಮೇಷನ್ ಏನಾಗುತ್ತೆ ಅಥವಾ ಮೇಲ್ಗಡೆ ತಣ್ಣಗಾದ್ರೆ ಅದನ್ನ ನಾವು ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಬಸಾಲ್ಟ್. ಈಗ ನಾವು ಬಸಾಲ್ಟಿಕ್ ಫ್ಲಡ್ ಪ್ರಾವಿನ್ಸಸ್ ಅಂತ ಕೂಡ ನೋಡ್ತೀವಿ, ಹೌದಲ್ವಾ? ಸೊ ಇದೆಲ್ಲ ಹೆಂಗ್ ಫಾರ್ಮೇಷನ್ ಆಯಿತು ಅಂದರೆ ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್ಗಳಿಂದ ಮಾಡಲ್ಪಟ್ಟಿರುವಂಥ ಒಂದು ಫೀಚರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ಸ್ ಅಥವಾ ಯಾವ ರೀತಿ ಕಾಣುತ್ತೆ ನಿಮಗೆ ಇಗ್ನಿಯಸ್ ರಾಕ್ಸ್ ಅಂತ ಅಂದರೆ, ದೀಸ್ ಆರ್ ಆಲ್ ದಿ ಇಮೇಜಸ್ ಆಫ್ ದಿ ಇಗ್ನಿಯಸ್ ರಾಕ್ಸ್. ಓಕೆ, ಇಗ್ನಿಯಸ್ ರಾಕ್ಸ್ಗಳ ಒಂದು ಇಮೇಜ್. ಅದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ, ಇಗ್ನಿಯಸ್ ರಾಕ್ಸ್ ಆದಮೇಲೆ ನಾವು ಹೇಳ್ತಾ ಇದ್ವಿ ರಾಕ್ ಸೈಕಲ್ನ ಕೂಡ ನಾವು ನೋಡಿದ್ವಿ. ಯಾವುದು ಅಂತ ಅಂದರೆ ಸೆಡಿಮೆಂಟ್ರಿ ರಾಕ್ಸ್. ಓಕೆ, ಸೆಡಿಮೆಂಟ್ರಿ ರಾಕ್ಸ್ಗಳು. ಸೊ ವಾಟರ್ ಸೆಡಿಮೆಂಟ್ರಿ ರಾಕ್ಸ್, ಈಗ ನಾವು ಆಲ್ರೆಡಿ ನೋಡಿದ್ವಿ ಇಗ್ನಿಯಸ್ ರಾಕ್ಸ್ನ ನೋಡಿದ್ವಿ ಅಲ್ವಾ, ಅಥವಾ ಅಗ್ನಿಶಿಲೆಗಳು ನೋಡಿದ್ವಿ ಅಲ್ವಾ. ಸೊ ಆ ಅಗ್ನಿಶಿಲೆಗಳು ಬೇರೆ ಬೇರೆ ಮೂಲಗಳಿಂದ, ಓಕೆ, ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಟು ವೇಸ್. ಒಂದು ವೆರಿ ಹೈ ಟೆಂಪ್ರೇಚರ್ ಅಂಡ್ ಪ್ರೆಷರ್ಗೆ ಎಕ್ಸ್ಪೋಜರ್ ಆಗೋದಾದ್ರೂ ಆಗಿರ್ಬೋದು, ಅಥವಾ ಎಕ್ಸೋಜೆನಿಕ್ ಫೋರ್ಸಸ್ಗಳು ಅಥವಾ ಬಾಹ್ಯ ಬಲಗಳಿಂದ, ಫಾರ್ ಎಕ್ಸಾಂಪಲ್ ಮಳೆ ಬಂದಾಗ ಅಥವಾ ವಿಂಡ್ ಬಂದಾಗ, ಗಾಳಿ ಆದಾಗ ಅವುಗಳು ಏನು ಮಾಡುತ್ತೆ, ಪುಡಿ ಪುಡಿಯಾಗಿ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಓಕೆ, ಸೊ ತುಣುಗಳಾಗಿ, ಶಿಲಾ ತುಣುಕುಗಳಾಗಿ, ಓಕೆ, ಸ್ಮಾಲ್ ಎಲಿಮೆಂಟ್ಸ್ಗಳಾಗಿ ಬ್ರೇಕ್ ಡೌನ್ ಆಗಿ ಅವು ಅಕ್ಯುಮಿಲೇಟ್ ಆದರೆ ಮತ್ತೆ ಕಾಂಪ್ಯಾಕ್ಷನ್ ಅಥವಾ ಒಂದರ ಮೇಲೊಂದು ಲೇಯರ್ಸ್ಗಳಾಗಿ ಫಾರ್ಮೇಷನ್ ಆಗ್ತಾ ಅಥವಾ ಕಾಂಪ್ಯಾಕ್ಟ್ಸ್ ಫಾರ್ಮೇಷನ್ ಮಾಡಿ, ಅದೇ ರೀತಿ ಲಿಥಿಫಿಕೇಶನ್ ಆಗೋದ್ರ ಮುಖಾಂತರ ಅಥವಾ ಸಂಚಯವಾಗೋದ್ರ ಮುಖಾಂತರ ಏನಾದರೂ ಗಟ್ಟಿ ಆದರೆ ಅದನ್ನು ನಾವು ಸೆಡಿಮೆಂಟ್ರಿ ರಾಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗಟ್ಟಿ ಇಗ್ನಿಯಸ್ ರಾಕ್ ಇರುತ್ತೆ, ಅದು ನಿಮಗೆ ಬೇರೆ ಬೇರೆ ಉದಾಹರಣೆಗಳ ಮುಖಾಂತರ ಮೇ ಬಿ ಫಿಸಿಕಲ್ ಬ್ರೇಕ್ ಡೌನಿಂದ ಆಗಿರ್ಬೋದು, ಅದೇ ರೀತಿ ಮಳೆಯಿಂದ ಆಗಿರ್ಬೋದು, ಚೆನ್ನಾಗಿ ಗಾಳಿ ಬೀಸುವಾಗಿಂದ ಆಗಿರ್ಬೋದು, ಈ ರೀತಿ ಬ್ರೇಕ್ ಡೌನ್ ಆಗಿ ಸಂಚಯಗೊಂಡು ಅಥವಾ ಹೈ ಪ್ರೆಷರ್ ಅಂಡ್ ಹೀಟ್ ಆಗಿರ್ಬೋದು, ಆ ರೀತಿ ಸಂಚಯಗೊಂಡು ಏನಾದರೂ ರಾಕ್ಗಳು ಫಾರ್ಮೇಷನ್ ಆದರೆ ಅದನ್ನು ನಾವು ಸೆಡಿಮೆಂಟ್ರಿ ರಾಕ್ಸ್ ಅಥವಾ ಸಂಚಯ ಶಿಲೆಗಳು ಅಥವಾ ಪಾತ್ರ ಶಿಲೆಗಳು ಅಂತ ಕೂಡ ಕರಿತೀವಿ. ಓಕೆ, ಸೊ ದೀಸ್ ಆರ್ ಆಲ್ ದಿ ಅಥವಾ ಡಿಫ್ರೆಂಟ್ ವೇಸ್ ಹೌ ಸೆಡಿಮೆಂಟ್ರಿ ರಾಕ್ಸ್ ಫಾರ್ಮ್ಡ್. ಓಕೆ, ಸೊ ಕ್ವಿಕ್ ಆಗಿ ಇನ್ನೊಂದ್ಸಲ ಈಗ ನಾವು ಡಿಸ್ಕಸ್ ಮಾಡಿದ್ದ ಟೇಬಲ್ ನೋಡಿದ್ರೆ, ಸೊ ಇಗ್ನಿಯಸ್ ರಾಕ್ ಹೆಂಗ್ ಫಾರ್ಮೇಷನ್ ಆಯಿತು? ಇಟ್ ಈಸ್ ಥ್ರೂ ದಿ
ಕೂಲಿಂಗ್ ಅಂಡ್ ಸಾಲಿಡಿಫಿಕೇಶನ್ ಆಫ್ ಮ್ಯಾಗ್ಮಾ. ಸೊ ಮ್ಯಾಗ್ಮಾ ಏನಿತ್ತು ಅದು ತಣ್ಣಗಾದಾಗ ಇಗ್ನಿಯಸ್ ರಾಕ್ ಆಗುತ್ತೆ. ಓಕೆ, ಅದೇ ಇಗ್ನಿಯಸ್ ರಾಕ್ ಮೆಲ್ಟ್ ಆದರೆ ಅಥವಾ ಮೆಲ್ಟೆಡ್ ಪೋರ್ಷನ್ ಮ್ಯಾಗ್ಮಾ ಆಗುತ್ತೆ, ಹೌದಲ್ವಾ? ಸೊ ಅದೇ ರೀತಿ ಈ ಇಗ್ನಿಯಸ್ ರಾಕ್ಗಳನ್ನ ಏನು ಇವಾಗ ನಾವು ಇಮೇಜಲ್ಲಿ ನೋಡಿದ್ವಿ, ಆ ಕಲ್ಲುಗಳು ಪುಡಿ ಪುಡಿ ಆಗಿ ಅಥವಾ ಬ್ರೇಕ್ ಡೌನ್ ಆದರೆ, ಸೊ ಹೇಗೆ ಬ್ರೇಕ್ ಡೌನ್ ಆಗುತ್ತೆ? ಎಕ್ಸೋಜನಸ್ ಫೋರ್ಸಸ್ ಲೈಕ್ ರೈನ್ ಆಗಿರ್ಬೋದು, ಅದೇ ರೀತಿ ಗಾಳಿ ಆಗಿರ್ಬೋದು, ಅಥವಾ ಫಿಸಿಕಲ್ ಪ್ರೆಷರ್ ಆಗಿರ್ಬೋದು, ಅದೇ ರೀತಿ ಹೈ ಹೀಟ್ ಅಂಡ್ ಪ್ರೆಷರ್ ಆಗಿರ್ಬೋದು, ಅದರಿಂದ ಸಣ್ಣ ಸಣ್ಣ ಮಣ್ಣಿನ ಕಣಗಳಾಗಿ ಬ್ರೇಕ್ ಡೌನ್ ಆಗಿ ಸಿಮೆಂಟೇಷನ್ ಆಗೋದ್ರ ಮುಖಾಂತರ, ಲಿಥಿಫಿಕೇಶನ್ ಆಗೋದ್ರ ಮುಖಾಂತರ, ಕಾಂಪ್ಯಾಕ್ಷನ್ ಆಗೋದ್ರ ಮುಖಾಂತರ, ಅಥವಾ ಒಂದ್ರ ಮೇಲೊಂದು ಅಕ್ಯುಮುಲೇಟ್ ಆಗೋದ್ರ ಮುಖಾಂತರ ಸೆಡಿಮೆಂಟ್ರಿ ಫಾರ್ಮೇಷನ್ ಅಥವಾ ಸೆಡಿಮೆಂಟ್ರಿ ರಾಕ್ಸ್ ಆಗುತ್ತೆ. ಓಕೆ, ಸೊ ಮುಂದಿನ ಒಂದು ವಿಧ ಯಾವುದು ಅಂತ ಅಂದರೆ, ಇದೇ ಸೆಡಿಮೆಂಟ್ರಿ ರಾಕ್ ಆಗಲಿ ಅಥವಾ ಇಗ್ನಿಯಸ್ ರಾಕ್ ಆಗಲಿ ರೂಪವನ್ನು ಬದಲಾಯಿಸಿದರೆ ಇದನ್ನು ನಾವು ಮೆಟಾಮಾರ್ಫಿಸಮ್ ಅಂತ ಕೂಡ ಕರಿತೀವಿ. ಮೆಟಾಮಾರ್ಫಿಸಮ್ ಎಲ್ಲಿಂದ ಬಂತು? ಯಾವ ರೀತಿ ಕ್ಯಾಟರ್ಪಿಲ್ಲರಲ್ಲಿ ಮೆಟಾಮಾರ್ಫಿಸಮ್ ಆಗುತ್ತೆ, ಅಥವಾ ಅದರ ಒಂದು ಗುಣಲಕ್ಷಣಗಳ ಅಥವಾ ಭೌತಿಕ ಗುಣಲಕ್ಷಣಗಳ ಬದಲಾವಣೆ ಆಗುತ್ತೆ, ಹೌದಲ್ವಾ? ಲೈಕ್ ಹೀಟ್ ಅಂಡ್ ಪ್ರೆಷರ್ನ ಮುಖಾಂತರ ಅಥವಾ ತಾಪಮಾನ ಮತ್ತು ಒತ್ತಡದ ಮುಖಾಂತರ ಅವುಗಳು ತಮ್ಮ ರೂಪಗಳನ್ನು ಏನಾದರೂ ಬದಲಾಯಿಸಿದರೆ ಅದನ್ನು ನಾವು ಮೆಟಾಮಾರ್ಫಿಕ್ ರಾಕ್ ಅಂತ ಕೂಡ ಕರಿತೀವಿ. ಓಕೆ, ಅಥವಾ ಮೆಟಾಮಾರ್ಫಸಿಸ್ ಅಂತ ಕೂಡ ಕರಿತೀವಿ. ಸೊ ಆಗಿದ್ರೆ ಈ ಮೆಟಾಮಾರ್ಫಿಕ್ ರಾಕ್ಸ್ ಹೆಂಗ್ ಫಾರ್ಮೇಷನ್ ಆಯಿತು ಅನ್ನೋದನ್ನ ಕೂಡ ನಾವು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಓಕೆ, ಸೊ ಅದಕ್ಕೆ ಹೋಗೋಕೆ ಮುಂಚೆ ಇನ್ನೊಂದಷ್ಟು ಫೀಚರ್ಸ್ನ ನೋಡೋದಾದ್ರೆ, ಸೆಡಿಮೆಂಟ್ರಿ ರಾಕ್ಸ್ಗಳದ್ದು ಫೀಚರ್ಸು, ಇವುಗಳನ್ನ ಸೆಕೆಂಡ್ರಿ ರಾಕ್ಸ್ ಆರ್ ಸ್ಟ್ರಾಟಿಫೈಡ್ ರಾಕ್ಸ್ ಅಥವಾ ಪದರು ಶಿಲೆಗಳು ಅಂತ ಕೂಡ ಕರೆಯಲಾಗುತ್ತೆ. ಈಗೇನು ನಾವು ಇಗ್ನಿಯಸ್ ರಾಕ್ಸ್ನ ನೋಡಿದ್ವಿ, ಇಗ್ನಿಯಸ್ ರಾಕ್ಸ್ನಲ್ಲಿ ಯಾವುದೇ ಫಾಸಿಲ್ ಇರಲ್ಲ. ಪಳೆಯುಳಿಕೆ ಯಾಕಿರಲ್ಲ ಅಂತ ಅಂದರೆ, ಅದು ಫಾರ್ಮೇಷನ್ ಆಗಬೇಕಾದ್ರೆ ಹೈ ಟೆಂಪ್ರೇಚರ್ ಇರುತ್ತೆ, ಅದರಿಂದ ಯಾವುದೇ ಪಳೆಯುಳಿಕೆ ಫಾರ್ಮೇಷನ್ ಆಗಿರಲ್ಲ. ಅದೇ ರೀತಿ ನಿಮಗೆ ಸೆಡಿಮೆಂಟ್ರಿ ರಾಕ್ಸು ಇಲ್ಲಿ ಟೆಂಪ್ರೇಚರ್ ಏನು ಅಷ್ಟೊಂದು ಇರಲ್ಲ. ಈ ಕಾರಣಕ್ಕೆ ದೇ ಆರ್ ಆಲ್ಸೋ ನೋನ್ ಆಸ್ ಸ್ಟ್ರಾಟಿಫೈಡ್ ರಾಕ್ಸ್ ಅಥವಾ ಪದರು ಶಿಲೆಗಳು. ಸೊ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇಲ್ಲದ ಕಾರಣ ಓಕೆ ಇಲ್ಲಿ ಪಳೆಯುಳಿಕೆ ಸಿಗುತ್ತೆ, ನಿಮಗೆ ಫಾಸಿಲ್ಸ್ಗಳು ಸಿಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಅರ್ತ್ಸ್ ಹಿಸ್ಟ್ರಿ. ಭೂಮಿಯ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಿದ್ರೆ ಯಾರಾದರೂ ಕ್ವಿಕ್ಕಾಗಿ ರಿಕಾಲ್ ಮಾಡ್ಬೋದಾ? ಇಗ್ನಿಯಸ್ ರಾಕ್ಸ್ಗೆ ಎಕ್ಸಾಂಪಲ್ ಏನು ನೋಡಿದ್ವಿ? ಗ್ರಾನೈಟ್ ಮತ್ತು ಬಸಾಲ್ಟ್. ಸೊ ಗ್ರಾನೈಟ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿತ್ತು? ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸಿಗೆ. ಬಸಾಲ್ಟು ಔಟ್ಸೈಡಲ್ಲಿ ಆಗುವಂಥ ಅಥವಾ ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸಿಗೆ ಎಕ್ಸಾಂಪಲ್ ಆಗಿತ್ತು. ಹಂಗಿದ್ರೆ ಸೆಡಿಮೆಂಟ್ರಿ ರಾಕ್ಸಿಗೆ ಎಕ್ಸಾಂಪಲ್ ಯಾವುದು ಅಂದರೆ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಓಕೆ, ಶೇಲ್ ಮತ್ತು ಕೋಲ್ ಅಥವಾ ಸುಣ್ಣದ ಮರಳುಗಲ್ಲು, ಸುಣ್ಣದ ಕಲ್ಲು ಮತ್ತು ಶೇಲ್ ಮತ್ತು ಕಲ್ಲಿದ್ದಲು, ಇವೆಲ್ಲ ಸೆಡಿಮೆಂಟ್ರಿ ರಾಕ್ಸ್ಗಳಿಗೆ ಎಕ್ಸಾಂಪಲ್. ಸೊ ಸೆಡಿಮೆಂಟ್ರಿ ರಾಕ್ಸ್ ಹೆಂಗ್ ಫಾರ್ಮೇಷನ್ ಆಯಿತು ಅಂತ ಹೇಳಿದರೆ, ಡ್ಯೂ ಟು ಎಕ್ಸಿಜಿನಸ್ ಫೋರ್ಸ್ ಆದರೂ ಆಗಿರ್ಬೋದು, ಹೈ ಹೀಟ್ ಆ್ಯಂಡ್ ಪ್ರೆಷರ್ ಆದರೂ ಆಗಿರ್ಬೋದು, ಆ ಇಗ್ನಿಯಸ್ ರಾಕ್ಸ್ಗಳು ಬ್ರೇಕ್ ಡೌನ್ ಆಗಿ ಸಣ್ಣ ಸಣ್ಣ ಸೆಡಿಮೆಂಟ್ಗಳಾಗಿ ಕನ್ವರ್ಟ್ ಆಗುವಂಥದ್ದನ್ನ ಸೆಡಿಮೆಂಟ್ರಿ ರಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಅಥವಾ ಮೂರನೇ ಒಂದು ಇಂಪಾರ್ಟೆಂಟ್ ಭಾಗ ಯಾವುದು ಅಂತ ಅಂದರೆ ಮೆಟಾಮಾರ್ಫಿಕ್ ರಾಕ್ಸ್. ಮೆಟಾಮಾರ್ಫಿಕ್ ರಾಕ್ ಹೆಂಗ್ ಫಾರ್ಮೇಷನ್ ಆಯಿತು? ಈಗ ನಾವು ಈ ಹಿಂದೆ ನೋಡಿದಂಥ ಸೆಡಿಮೆಂಟ್ರಿ ರಾಕ್ ಆದರೂ ಆಗಿರ್ಬೋದು ಅಥವಾ ಇಗ್ನಿಯಸ್ ರಾಕ್ ಆದರೂ ಆಗಿರ್ಬೋದು, ಡಿಫ್ರೆಂಟ್ ಪ್ರೋಸೆಸ್ ಲೈಕ್ ಫೋಲಿಯೇಷನ್ ಅಥವಾ ಇಲ್ಲಿನ ಲೇಯರ್ಗಳು ಬಿಟ್ಕೊಳ್ಳೋದಾದರೂ ಆಗಿರ್ಬೋದು, ಅಥವಾ ಇದ್ರ ಲೀನಿಯೇಷನ್ ಅಂತ ಕೂಡ ಕರಿತೀವಿ. ಈ ಬೇರೆ ಬೇರೆ ಪ್ರಿನ್ಸಿಪಲ್ಗಳಿಂದ ಏನಾಗುತ್ತೆ ಅಂತ ಅಂದರೆ, ಈ ಒಂದು ಸೆಡಿಮೆಂಟ್ರಿ ರಾಕ್ಸು ಅಥವಾ ಇಗ್ನಿಯಸ್ ರಾಕ್ಸ್ಗಳು ತನ್ನ ರೂಪವನ್ನು ಬದಲಾಯಿಸುತ್ತೆ ಅಥವಾ ಬೇರೆ ಒಂದು ರಾಕ್ಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಬಿಕಾಸ್ ಆಫ್ ದಿ ಎಕ್ಸ್ಟ್ರೀಮ್ ಹೀಟ್ ಆ್ಯಂಡ್ ಪ್ರೆಷರ್ ಅಥವಾ ಹೈ ಥರ್ಮಲ್ ಆ್ಯಂಡ್ ಡೈನಮಿಕ್ ಸಿಚುವೇಶನ್ನಿಂದ, ಅತಿ ಹೆಚ್ಚು ತಾಪಮಾನ ಮತ್ತು ಒತ್ತಡದಿಂದ ಸಂಚಯ ಶಿಲೆಗಳು ತಮ್ಮ ಮೂಲ ರೂಪವನ್ನು ಬದಲಾಯಿಸಿಕೊಂಡು ರಚನೆ ಆಗುವಂಥ ಒಂದು ಪ್ರೋಸೆಸ್ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಮೆಟಾಮಾರ್ಫಿಕ್ ಅಥವಾ ಮೆಟಾಮಾರ್ಫಿಸಮ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಮೆಟಾಮಾರ್ಫಿಸಮ್ಗೆ ಹೋಗೋಕೆ ಮುಂಚೆ ನಾವೊಂದು ಬೇಸಿಕ್ ಥಿಂಗ್ಸ್ಗಳನ್ನು ನೋಡೋದಾದರೆ, ಸೊ ಮ್ಯಾಂಟಲಲ್ಲಿ ಆಸ್ತನೋಸ್ಪಿಯರ್ ಆಲ್ರೆಡಿ ನೋಡಿದ್ವಿ, ಮೇಲೆ ಓಷನಿಕ್ ಕ್ರಸ್ಟು, ಟ್ರೆಂಚು, ಯಾವ ರೀತಿ ನಿಮಗೆ ಕಾಂಟಿನೆಂಟಲ್ ಕ್ರಸ್ಟ್ ಫಾರ್ಮೇಷನ್ ಆಯಿತು, ಯಾವ ರೀತಿ ಬೇರೆ ಬೇರೆ ರಾಕ್ಸ್ಗಳ ಫಾರ್ಮೇಷನ್ ಆಯಿತು ಅಂತ ಕೂಡ ನಾವು ಆಲ್ರೆಡಿ ನೋಡಿದ್ವಿ. ಸೊ ಅದೇ ರೀತಿ ನಾವೀಗ ಸೆಡಿಮೆಂಟ್ರಿ ರಾಕ್ಸ್ದು ಫೀಚರ್ಸ್ ನೋಡಿದ್ವಿ ಅಲ್ವಾ. ಸೆಡಿಮೆಂಟ್ರಿ ರಾಕ್ಸ್ದು ಫೀಚರ್ ಏನಿತ್ತು? ಏನು ಫಾಸಿಲ್ಸ್ ಕಂಡು ಬರಲ್ಲ, ಅದೇ ರೀತಿ ಅವುಗಳು ತಮ್ಮ ರೂಪವನ್ನು ಬದಲಾಯಿಸಿದ್ದಕ್ಕೆ ಕಾರಣ ಏನು, ಅಥವಾ ಸೆಡಿಮೆಂಟ್ರಿ ಫಾರ್ಮೇಷನ್ ಆಗಿದೆ ಏನು, ಹೈ ಟೆಂಪ್ರೇಚರ್ ಅಥವಾ ಎಕ್ಸೋಜಿನಿಯಸ್ ಫೋರ್ಸಸ್ಸಿಂದ ಫಾರ್ಮೇಷನ್ ಆಗಿತ್ತು ಸೆಡಿಮೆಂಟ್ರಿ ರಾಕ್ಸ್ಗಳು. ಎಕ್ಸಾಂಪಲ್ ನೋಡಿದ್ವಿ, ಲೈಮ್ ಸ್ಟೋನ್ ಆಗಿರ್ಬೋದು, ಸ್ಯಾಂಡ್ ಸ್ಟೋನ್ ಆಗಿರ್ಬೋದು, ಶೇಲ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ ಟು ದಿ ಸೆಡಿಮೆಂಟ್ರಿ ರಾಕ್ಸು. ಅದೇ ರೀತಿ ಮೆಟಾಮಾರ್ಫಿಕ್ ರಾಕ್ಸ್ಗೆ ಎಕ್ಸಾಂಪಲು ಅಥವಾ ಮೆಟಾಮಾರ್ಫಿಕ್ ರಾಕ್ಸ್ದು ಫೀಚರ್ಸ್ಗಳನ್ನ ನೋಡೋದಾದರೆ,
ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಅಂಡ್ ಕ್ರಿಸ್ಟಲೈನ್ ಇನ್ ನೇಚರ್. ಯಾಕೆ ಅಂತ ಅಂದರೆ ಫೋಲಿಯೇಷನ್ ಮತ್ತು ಬ್ಯಾಂಡಿಂಗ್ ಆಗುವಂಥ ಅಥವಾ ಫೋಲಿಯೇಷನ್ ಇಲ್ಲಿನ ಲೇಯರ್ಗಳು ರಿಮೂವ್ ಆಗುವಂಥ ಒಂದು ಸ್ಟ್ರಕ್ಚರ್ನ ಕೂಡ ಹೊಂದಿರುತ್ತೆ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಟೇಬಲ್ ನಿಮಗೆ ಎಕ್ಸಾಮ್ಗೆ ಬೇಕಾಗಿರೋವಂಥದ್ದು ಯಾವುದು ಅಂತ ಅಂದರೆ ದಟ್ ಈಸ್ ಅಬೌಟ್ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮೂಲಕಲ್ಲು ಯಾವುದು ಅಥವಾ ಯಾವ ಒಂದು ಶಿಲೆಯಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಕನ್ವರ್ಟ್ ಆದಾಗ ಏನೇನಾಗುತ್ತೆ. ಸೊ ಲೈಮ್ ಸ್ಟೋನಿಂದ ಬರೋದು ಯಾವುದು ಅಂತ ಹೇಳಿದ್ರೆ ಅಥವಾ ಲೈಮ್ ಸ್ಟೋನು ಇದು ಯಾವ ಟೈಪ್ ಅಂತಂದ್ರೆ ನಾವು ಎಕ್ಸಾಂಪಲ್ ನೋಡಿದ್ವಿ, ಇದು ಸೆಡಿಮೆಂಟ್ರಿ ರಾಕು. ಸೊ ಏನಾಗಿ ಕನ್ವರ್ಟ್ ಆಗುತ್ತೆ ಮೆಟಮಾರ್ಫಸಿಸ್ ಆದಾಗ ಅಂತ ಅಂದರೆ ಲೈಮ್ ಸ್ಟೋನಿಂದ ಮಾರ್ಬಲ್ ಆಗುತ್ತೆ ಅಥವಾ ಅಮೃತ ಶಿಲೆಯಾಗಿ ಕನ್ವರ್ಟ್ ಆಗುತ್ತೆ. ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಸ್ಯಾಂಡ್ ಸ್ಟೋನ್ ಅಥವಾ ಮರಳುಗಲ್ಲು, ಇಟ್ ಈಸ್ ಆಲ್ಸೋ ಎ ಸೆಡಿಮೆಂಟ್ರಿ ರಾಕ್. ಅದು ಮೆಟಾಮಾರ್ಫಸಿಸ್ ಆದಮೇಲೆ ಕ್ವಾರ್ಟ್ಸೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಫ್ಯಾಕ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಅದಾದಮೇಲೆ ಗ್ರಾನೈಟು. ಓಕೆ, ಸೊ ಗ್ರಾನೈಟ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಗ್ರಾನೈಟ್ದು ಒರಿಜಿನಲ್ ನೇಚರ್ ಏನು, ಇಟ್ ಈಸ್ ಅನ್ ಇಗ್ನಿಯಸ್ ರಾಕ್ಸ್. ಅದು ಮೆಟಾಮಾರ್ಫಸಿಸ್ ಆದಾಗ ನೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಶೇಲ್. ಓಕೆ, ಶೇಲ್ ಇಟ್ಸ್ ಅ ಸೆಡಿಮೆಂಟ್ರಿ ರಾಕ್. ಓಕೆ, ಸ್ಲೇಟ್ ಆರ್ ಸಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಕೋಲ್, ಇದು ಕೂಡ ಒಂದು ಸೆಡಿಮೆಂಟ್ರಿ ರಾಕು. ಇದೇನಾಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದರೆ ಗ್ರಾಫೈಟ್ ಆಗಿ ಅಥವಾ ಡೈಮಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಡೈಮಂಡ್ ಆರ್ ಗ್ರಾಫೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಫಾರ್ಮ್ಸ್ ಅಥವಾ ಡಿಫ್ರೆಂಟ್ ವೇಸ್ ಇನ್ ವಿಚ್ ಅನ್ ಇಗ್ನಿಯಸ್ ರಾಕ್ಸ್ ಕನ್ವರ್ಟೆಡ್ ಇನ್ ಟು ಸೆಡಿಮೆಂಟ್ರಿ ಆರ್ ಮೆಟಾಮಾರ್ಫಿಕ್ ರಾಕ್. ಓಕೆ, ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು ವೆದರಿಂಗ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೆದರಿಂಗಲ್ಲಿ ಅಗೇನ್ ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್, ಬಯೋಲಾಜಿಕಲ್ ವೆದರಿಂಗ್ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ರಾಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ವಿತ್ ದಿಸ್ ವಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಫಾರ್ ಟುಡೇ ಅಥವಾ ಇವತ್ತಿನ ಒಂದು ಕ್ಲಾಸಲ್ಲಿ ಓವರ್ ಆಲ್ ಇಲ್ಲಿ ತನಕ ಏನೇನು ಕವರ್ ಮಾಡಿದ್ವಿ ಅಂದರೆ ಅರ್ಥನ ಭಾಗದ ಎಲ್ಲ ಸಿಲೆಬಸ್ನ ಕವರ್ ಮಾಡಿದ್ದೀವಿ. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲಿಥೋಸ್ಪಿಯರಲ್ಲಿ ದಿ ಲಿಥೋಸ್ಪಿಯರ್ನ ಭಾಗ ಡಿಸ್ಕಸ್ ಮಾಡಿದ್ವಿ, ಲೇಯರ್ಸ್ ಆಫ್ ದಿ ಅರ್ತ್ ಡಿಸ್ಕಸ್ ಮಾಡಿದ್ವಿ, ರಾಕ್ಸ್ದು ಬೇಸಿಕ್ನ ಅಷ್ಟೇ ಡಿಸ್ಕಸ್ ಮಾಡಿದ್ದೀವಿ ವಿತ್ ರಾಕ್ ಸೈಕಲ್. ರಾಕ್ದು ವೆದರಿಂಗ್ನ ಅಥವಾ ವೆದರಿಂಗ್ ಆಫ್ ರಾಕ್ಸ್ನ ನಾವಿನ್ನೂ ಡಿಸ್ಕಸ್ ಮಾಡಿಲ್ಲ. ಸೊ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ವೆದರಿಂಗ್ ಆಫ್ ರಾಕ್ಸು, ಅರ್ಥ್ಕ್ವೇಕ್ಸು ಮತ್ತು ವೋಲ್ಕೆನೋಸು, ಅರ್ಥ್ಕ್ವೇಕ್ ವೇವ್ಸು ಇಷ್ಟನ್ನು ಡಿಸ್ಕಸ್ ಮಾಡಿ 2ನೇ ಚಾಪ್ಟರ್ನ ಕೂಡ ಕನ್ಕ್ಲೂಡ್ ಮುಂದಿನ ವಿಡಿಯೋದಲ್ಲಿ ಕನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಕೀಪ್ ಪ್ರಿಪೇರಿಂಗ್, ಆಲ್ ದ ಬೆಸ್ಟ್.